ನಮಸ್ಕಾರ ದೇವರು, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಮಾರ್ನಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಕ್ಲಾಸಿಂದ ಬಂದ ಮೇಲೆ ಮಾಡ್ತಾಯಿದ್ದೀನಿ ವಿಡಿಯೋನ. ಸೊ ಇವಾಗ ತಾನೇ ಏನಂತಾರೆ ಶಾಪಿಂಗ್ ಹೋಗಿದ್ದೆ. ಶಾಪಿಂಗ್ ಏನಕ್ಕೆ ಅಂದರೆ ಆ್ಯಕ್ಚುಲಿ ನನ್ನ ಹತ್ರ ಶಾಂಪೂ ಇರಲಿಲ್ಲ, ಶಾಂಪೂ ತರಕ್ಕೆ ಹೋಗಿದ್ದೆ. ಸೊ ಇಲ್ಲಿ ನನ್ನ ಹೇರ್ ಮೊದಲೇ ಸಾಫ್ಟು, ಇಲ್ಲಿಗೆ ನೀರಿಗೆ ಇನ್ನೂ ಸಾಫ್ಟ್ ಆಗ್ತಾಯಿದೆ. ಸೊ ಅದಕ್ಕೆ ಶಾಂಪೂ ಇಲ್ಲ ಅಂತ ಹೇಳ್ಬಿಟ್ಟು ಶಾಂಪೂ ತರಕ್ಕೆ ಹೋದೆ. ಐ ಡೋಂಟ್ ನೋ ಎಸೆನ್ಷಿಯಲ್ ಹೆಂಗಿರುತ್ತೆ ಅಂತ, ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಆಮೇಲೆ ಇವತ್ತು ಕ್ಲಾಸ್ ಆಯಿತು, ಫುಲ್ಲು ಟಯರ್ಡ್ ಅನ್ನಿಸ್ತಾ ಇದೆ, ನಿದ್ದೆ ಕೂಡ ತುಂಬ ಬರ್ತಾಯಿತ್ತು. ಸೊ ಹಾಗೂ ವಿಡಿಯೋ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಾಡಿಲ್ಲ ಅಂದರೆ ಆಗಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತೇನು ಜಾಸ್ತಿ ಇಲ್ಲ, ಶಾಪಿಂಗ್ ಹೋದರೆ ಲೈಕ್ ವಿಡಿಯೋ ಹಾಕ್ತೀನಿ, ಇಲ್ಲ ಅಂದ್ರೂ ಹಾಕ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಏನಂದರೆ ಚಿಕನ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಚಿಕನ್ ತೊಗೊಳಕ್ಕೆ ಬಂದಿದ್ದೀವಿ ಮೆಗ್ಲಿಯಾ ಸ್ಟೋರ್ಗೆ. ಬನ್ನಿ, ನಿಮಗೆ ಚಿಕನ್ ಹೇಗಿದೆ, ಏನು ಪ್ರೈಸು ಅಂತ ತೋರಿಸ್ತೀನಿ ನೋಡಿ. ಇದೆಲ್ಲ ರಾ ಫಿಶ್ಶು, ಆಕ್ಟೋಪಸ್ ನೋಡಿ, ಇದೆಲ್ಲ ರಾ ಫಿಶ್ಶು, ಎಲ್ಲ ರಾ. ಸೊ ಈ ಕಡೆ ಬಂದರೆ ಫೋರ್ಕು, ಇದೆಲ್ಲ ಫೋರ್ಕು. ಇದು ಒಂದು ಬೀಫು, ಇದು ಮತ್ತು ಇದು ಎಲ್ಲ ಫೋರ್ಕು. ಸೊ ಇದು ಬಂದರೆ ಚಿಕನ್ನು, ಇದು ಚಿಕನ್ನೇ ಕೂಡ. ಸೊ ನೋಡಿ, ಇವೆಲ್ಲ ಚಿಕನಲ್ಲೇ ಮಾಡಿರೋದು, ಇದೆಲ್ಲ ಐಟಮ್ಸು ನೋಡಿ. ಇದು ರಾ, ಓಕೆನಾ, ಹಂದಿ ಮಾಂಸನೇ ಇದೆಲ್ಲ ಎಲ್ಲ ರಾ. ಈಗ ಹಂಗೆ ಹಸಿ ಸ್ಟೀಮ್ಡ್ ಅಂತಾರಲ್ಲ, ಹಂಗೆ ಸ್ಟೀಮ್ಡಲ್ಲೇ ಮಾಡಿರೋದು ಇದು, ಸ್ಟೀಮ್ ಕುಕ್ಡ್ ಎಲ್ಲ. ಸೊ ಇದೆಲ್ಲ ಹಾಲಿದೆ, ಇದೆಲ್ಲ ಆಲ್ರೆಡಿ ನೀವು ಒಂದ್ಸರಿ ತೋರಿಸಿದ್ದೀನಿ. ಸೊ ಇದೆಲ್ಲ ಸಾಫ್ಟ್ ಡ್ರಿಂಕ್ಸು. ಸೊ ಇದು ಎಲ್ಲರ ಫೇವ್ರೆಟ್ ಸೆಕ್ಷನ್ನು. ಆ್ಯಕ್ಚುಲಿ ಅವತ್ತು ನೀಟಾಗಿ ಮಾಡಿರಲಿಲ್ಲ ವಿಡಿಯೋ, ಯಾರಾದರೂ ನೋಡಿದ್ರೆ ಬೈತಾರೆ ಅಂತ. ಇವತ್ತು ಬೈತಾರೆ, ಬಟ್ ಸ್ಟಿಲ್ ಒಂದು ಸಾರಿ ಮಾಡಿಬಿಡೋಣ ಅಂತ. ಇದೆಯಲ್ಲ ಅಸಾಹಿ, ದಿಸ್ ಈಸ್ ಫೇಮಸ್ ಇನ್ ಜಪಾನ್. ಎಲ್ಲರೂ ಇದನ್ನು ಜಾಸ್ತಿ ಕುಡಿತಾರೆ. ಎಷ್ಟು ಟೈಪ್ಸ್ ಆಫ್ ಬಿಯರ್ ಇದೆ ಇವ್ರ ಹತ್ರ. ಹಾಗೇನು ಅಸಾಯಿ, ಇಲ್ಲೋ ಅಸಾಯಿ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಬಿಯರ್ಸ್. ಕಿರಣ್ ಬಿಯರು ಎಲ್ಲ ನೋಡಿ, ಎಲ್ಲ ಬಿಯರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಯರ್ ಎಲ್ಲ ಕಿರಣ್. ಸೊ ಇಲ್ಲಿಗೆ ಬಂದರೆ ದಿಸ್ ಈಸ್ ಮೈ ಫೇವ್ರೆಟ್. ಸೊ ವಿಸ್ಕಿನೂ ಇದೆ ಇಲ್ಲಿ ನೋಡಿ. ವಿಸ್ಕಿ 1780 ಎನ್ನು, ಹಾಫ್ ಆಫ್ ಪ್ರೈಸ್ ಮಾಡಿದ್ರೆ ಇಂಡಿಯನ್ ಪ್ರೈಸು ದಟ್ ಈಸ್ ಆಲ್ಮೋಸ್ಟ್ 850 900 ಆಲ್ಮೋಸ್ಟ್ ಅಲ್ಲಿವರೆಗೂ ಬರುತ್ತೆ. ಸೊ ಅವತ್ತು ತೋರಿಸಿರಲಿಲ್ಲ ನೀಟಾಗಿ, ಸೊ ಇವತ್ತು ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಯ್ ಗೈಸ್, ಶಾಪಿಂಗ್ ಮಾಡ್ಕೊಂಬಂದು ಚಿಕನ್ ತೊಗೊಬಂದ್ವಿ. ಚಿಕನ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಏನೂ ಸ್ಮೆಲ್ಲೇ ಬರ್ತಾ ಇಲ್ಲ ಹೇಳಬೇಕು ಅಂದರೆ. ಇಂಡಿಯಾದಲ್ಲಿ ನೋಡಿದ್ರೆ ಎಷ್ಟು ಸ್ಮೆಲ್ ಬರ್ತದೆ ಅಲ್ಲ ಗಿರೀಶಣ್ಣ? ಹಾಂ, ಹೌದೌದು. ಮಾತಾಡಿ ನೋಡಿ. ಇವರೆಲ್ಲ ಪಾಪ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಹಾಂ, ಸೊ ಇವಾಗ ಚಿಕನ್ ಮಾಡ್ಕೊಂಡು ಬಾರಿಸ್ಬಿಡೋದೆ, ಏನಂತೀರಾ? ಮಾತಾಡು. ನಮಸ್ಕಾರ. ನಾನೇ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಏನು ಮಾಡೋದು, ಇಲ್ಲಿ ಬಂದಮೇಲೆ ಏನು ಮಾಡೋಕ್ಕಾಗಲ್ವೇ, ನಮ್ಮ ಅಡುಗೆ ನಾವೇ ಮಾಡ್ಕೋಬೇಕು. ಸೊ ಅಡುಗೆ ಮಾಡ್ತಾಯಿದ್ದೀನಿ, ಚಿಕನ್ ಕರಿ. ಅಷ್ಟೊಂದೆಲ್ಲ ಫೇಮಸ್ ಕುಕ್ ಏನಲ್ಲ, ಬಟ್ ತಿನ್ನೋ ಥರ ಅಂತ ಮಾಡ್ತೀವಿ ಚೆನ್ನಾಗಿ. ಅದು ತುಂಬ ಚೆನ್ನಾಗೇ ಮಾಡ್ತಾರೆ. ಹೌದಾ? ಥ್ಯಾಂಕ್ ಯು, ಧನ್ಯವಾದಗಳು. ಫೇಮಸ್ ಅಲ್ಲ ಅಂತೇನಿಲ್ಲ, ಟೇಸ್ಟಿಯಾಗಿ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ನವೀನ್ ಅವರು.
ಥ್ಯಾಂಕ್ ಯು ಧನ್ಯವಾದಗಳು. ತಿನ್ನಕ್ಕೆ ಚೆನ್ನಾಗಿದ್ರೆ ಸಾಕು, ಏನಂತೀರಾ? ಹೌದಾ ಇಲ್ವಾ? ಹೌದೌದು. ಈರುಳ್ಳಿ ಆದರೂ ಚೆನ್ನಾಗಿದೆಯಲ್ಲ? ಹಾಂ, ತುಂಬ ಚೆನ್ನಾಗಿದೆ. ಬಟ್ ನಮ್ಮ ರೀತಿ ಖಾರ ಆ ರೀತಿ ಬರೋದಿಲ್ಲ, ಘಾಟು ಅಷ್ಟೊಂದು ಘಾಟಿ ಇಲ್ಲ, ಚೆನ್ನಾಗಿದೆ. ಇಲ್ಲೆಲ್ಲ ಗ್ಯಾಸು ಗೀಸು ಏನಿಲ್ಲ ಗಾಯ್ಸ್, ಎಲ್ಲ ಎಲೆಕ್ಟ್ರಿಕ್ ಮೇಲೆ ಮಾಡೋದು ಅಲ್ವಾ? ಬಟ್ ಇದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ನೈಸ್ ಫೀಲಿಂಗ್. ಏನಂತೀರ ಗಿರೀಶ್? 100%. ನಮಗೆ ಬರೋದ್ಕಿಂತ ಇಲ್ಲಿ ಬರಬೇಕಾದ್ರೂ ಏನೋ ಒಂಥರ ಫೀಲ್ ಇತ್ತು. ಬಟ್ ಇಲ್ಲಿ ಬಂದಮೇಲೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಇಲ್ಲೇ ತುಂಬ ಚೆನ್ನಾಗಿದೆ ಅನಿಸಿದೆ ನಮಗೆ. ಇಂಡಿಯಾ ಬೇಕಪ್ಪ, ನಮ್ಗೆ ಇಂಡಿಯಾ ನಮಗೆ ಅಂದರೆ ಇಲ್ಲಿರೋ ವಾತಾವರಣಕ್ಕೆ ಚೆನ್ನಾಗಿ ಸೆಟ್ ಆಗಿದ್ದೀವಿ. ಆಗಲ್ಲ ಅಂದ್ಕೊಂಡಿದ್ವಿ, ಬೇಗನೆ ಸೆಟ್ ಆಗಿಬಿಟ್ಟಿದ್ದೀವಿ. ಏನಿಲ್ಲ ಗಾಯ್ಸ್, ಇಲ್ಲಿ ಬಂದು ಜೀವನ ಮಾಡ್ಬೋದು ಚೆನ್ನಾಗಿ. ಒಳ್ಳೆ ವಾತಾವರಣ, ಒಳ್ಳೆ ಫುಡ್ಡು. 100 ವರ್ಷ ಬದುಕಬೇಕು ಅಂದ್ರೆ ಇಲ್ಲಿ ಬರಬೇಕು. ಡೆಫಿನೆಟ್ಲಿ ಆರೋಗ್ಯವಾಗಿ ಬದುಕಬೇಕು ಅಂತಂದ್ರೆ. ಆರೋಗ್ಯ, ಯಾಕಂದ್ರೆ ಅದಕ್ಕೆ ಜಪನೀಸು 100 ವರ್ಷದ ಮೇಲೆ ಅದಕ್ಕೆ ಬದುಕೋದವರು. ಒಳ್ಳೆ ಫುಡ್ ತಿಂತಾರೆ, ಹೆಲ್ದಿ ಫುಡ್ಡು. ಗೈಸ್, ಫೈನಲಿ ಚಿಕನ್ ರೆಡಿ. ಗೊತ್ತಿಲ್ಲ ಹೆಂಗೆ ಮಾಡಿದ್ದೀನಿ ಅಂತ. ಗಿರೀಶ್ ಅಣ್ಣನ ಕೊಟ್ಟೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಓಕೆ, ಬಟ್ ಏನೋ ನಮ್ಗೆ ಬಂದಾಗ ಮಾಡಿದ್ದೀನಿ, ತಿನ್ನಬೇಕಲ್ಲ ಅಷ್ಟೇ. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಂಗೆ ಗಾಯ್ಸ್. ಥ್ಯಾಂಕ್ ಯು. ನೋಡಿ, ಈಗ ಆಗಿದೆ. ಹೇಗಿದೆ ಗಿರೀಶ್ ಅಣ್ಣ? ಸೂಪರ್, ನೈಸ್, ಸೂಪರ್ ಆಗಿದೆಯಾ? ಥ್ಯಾಂಕ್ ಯು, ಧನ್ಯವಾದಗಳು. ಏನೋ ಬರಲ್ಲ, ಅಷ್ಟೊಂದು ಬರಲ್ಲ, ಏನೋ ಸುಮಾರಾಗಿ ಮಾಡಿದ್ದೀನಿ.